ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊನ್ನೆಯಿಂದನೂ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಯಾವೆಲ್ಲ ಪೋಸ್ಟ್ನ ಕರೆದಿದ್ದಾರೆ ಎಲ್ಲನೂ ಅಪ್ಡೇಟ್ನ ಮಾಡ್ತಾ ಬರ್ತಿದ್ದೆ. ಇವತ್ತು ಕೂಡ ಒಂದು ಡಿಸ್ಟಿಕ್ಕಲ್ಲಿ ಒಂದಿಷ್ಟು ಪೋಸ್ಟ್ನ ಕರೆದಿರುವಂಥದ್ದು, ಅವೆಲ್ಲ ಯಾವ ಪೋಸ್ಟು, ಆಮೇಲೆ ಲಾಸ್ಟ್ ಡೇಟ್ ಏನಿದೆ, ಎಲ್ಲಿ ಕರೆದಿದ್ದಾರೆ ಅಂಥೇಳಿ ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಲಾಸ್ಟ್ವರೆಗೂ ನೋಡಿ, ಅಂದರೆ ನಿಮಗೂ ಕೂಡ ಕ್ಲಿಯರ್ ಕಟ್ಟಾಗಿ ನಾನು ಏನು ಹೇಳ್ತಿದ್ದೀನಿ, ಎಲ್ಲಿ ಕರೆದಿದ್ದಾರೆ ಅಂಥೇಳಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಡಿಲೇ ಮಾಡೋದೇನು ಬೇಡ. ಸೊ ಪಾಯಿಂಟ್ಸಿಗೆ ಬಂದುಬಿಟ್ಟು ಇದರೊಳಗಡೆ ಏನೇನೆಲ್ಲ ಇದ್ದಾವೆ ಅಂಥೇಳಿ ಎಲ್ಲನೂ ನಿಮಗೆ ತಿಳಿಸ್ತಾ ಬಂದುಬಿಡ್ತೀನಿ. ಫಸ್ಟ್ ಬಂದುಬಿಟ್ಟು ಈ ಒಂದು ಪೋಸ್ಟು ಯಾವ ಇದಾವಪ್ಪ ಅಂದಮೇಲೆ, ಖಾಲಿ ಇರುವಂಥ ಪೋಸ್ಟು ಒಂದು ಮೆಡಿಕಲ್ ಆಫೀಸರ್, ವೈದ್ಯಾಧಿಕಾರಿ, ಆಮೇಲೆ ನರ್ಸಿಂಗ್ ಆಫೀಸರ್, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್, ಆಮೇಲೆ ಯಾವುದು HIO ಪೋಸ್ಟನ್ನು ವಾಕಿನ್ ಇಂಟರ್ವ್ಯೂ ಹಾಗೂ ಯಾವುದು ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲು ಅನುಮತಿ ನೀಡುವ ಕುರಿತು. ಇಷ್ಟು ವರ್ಷ ಈ ಒಂದು ಡಿಸ್ಟಿಕ್ಗೆ ಅಂತಲ್ಲ, ಎಲ್ಲ ಡಿಸ್ಟಿಕ್ಕನ್ನು ಆಫ್ಲೈನ್ ಮುಖಾಂತರ ಅವ್ರೇನು ಮಾಡ್ತಿದ್ರು, ಅರ್ಜಿನ ಇನ್ವೈಟ್ನ ಮಾಡ್ತಿದ್ರು. ಬಟ್ ಈ ಸಲ ಏನು ಮಾಡ್ತಿದ್ದಾರೆ ಅಂದಮೇಲೆ, ಆನ್ಲೈನ್ ಒಳಗಡೆ ಒಂದು ಲಿಂಕ್ ಥ್ರೂ ನೀವು ಅಪ್ಲಿಕೇಶನ್ಸ್ನ ಹಾಕಿದರೆ ಮಾತ್ರ ನೀವು ಅಲ್ಲಿಗೆ ಹೋಗಿ ಇಂಟರ್ವ್ಯೂನ ಅಟೆಂಡ್ನ ಮಾಡಲಿಕ್ಕೆ ಪಾಸಿಬಲ್ ಆಗುವಂಥದ್ದು. ಓಕೆನಾ? 4 ಪೋಸ್ಟು, ಒಂದು MBBS ನರ್ಸಿಂಗ್ ಆಫೀಸರ್, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್, ಆಮೇಲೆ ಯಾವುದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಓಕೆ, ನರ್ಸಿಂಗ್ ಆಫೀಸರ್ ನೋಡಿ, ನರ್ಸಿಂಗ್ ಆಫೀಸರ್ BSc ನರ್ಸಿಂಗ್ ಆಗಿರಬೇಕು, ಇಲ್ಲಪ್ಪ ಅಂದಮೇಲೆ ಯಾವುದು GNM ನರ್ಸಿಂಗ್ ಆಗಿರಬೇಕು, ಆಮೇಲೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಿರಬೇಕು, ಆಮೇಲೆ ಮ್ಯಾಂಡಟರಿ 3 ಪೋಸ್ಟಿಗೆ, ಎಲ್ಲ ಪೋಸ್ಟಿಗೂ ಯಾವುದಪ್ಪ ಅಂದಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು. ಹೌದಾ? ನರ್ಸಿಂಗ್ ಆಫೀಸರಿಗಾಯಿತು, ಇಲ್ಲಪ್ಪ ಅಂದಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಆಯಿತು, ಇಲ್ಲ ಅಂದಮೇಲೆ ಯಾವುದು HIO ಪೋಸ್ಟಿಗಾದರೂ ನೀವು ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರ ಅಂದಮೇಲೆ ಕಂಪಲ್ಸರಿ ನಿಮ್ಮ ಕಡೆ ಇರಲೇಬೇಕಾಗಿರುವಂಥ ಸರ್ಟಿಫಿಕೇಟ್ ಯಾವುದು, ನಿಮ್ಮದು ಕಂಪ್ಯೂಟರ್ ಸರ್ಟಿಫಿಕೇಟ್. ಓಕೆನಾ? ಈ ಒಂದು ನರ್ಸಿಂಗ್ ಆಫೀಸರ್ ಎಲ್ಲಿ ವೇಕೆನ್ಸಿ ಇದೆ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ ನೋಡಿ. ಎಲ್ಲಿಪ್ಪ ಅಂದಮೇಲೆ ನಮ್ಮದು ಉಣಕಲ್ ಒಳಗಡೆ ಒಂದು ಅಳ್ನಾವರ, ಆಮೇಲೆ ಇನ್ನೊಂದು ಉಣಕಲ್, 2 ಪೋಸ್ಟ್ ನರ್ಸಿಂಗ್ ಆಫೀಸರ್ ಈಗ ಸದ್ಯ ಖಾಲಿ ಇರುವಂಥ ಪೋಸ್ಟ್ 2 ಪೋಸ್ಟು, ಒಂದು ಅಳ್ನಾವರ ಮತ್ತು ಇನ್ನೊಂದು ಉಣಕಲ್. ಅದೇ ಥರ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಏನಾದರೂ ಬಂದರೆ ಒಂದು ಡಿಪ್ಲೊಮಾ ಪಾಸ್ ಆಗಿರಬೇಕು, ಇಲ್ಲಪ್ಪ ಅಂದಮೇಲೆ PUC ಮೇಲೆ ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್ನ ಕಂಪ್ಲೀಟ್ನ ಮಾಡಿರಬೇಕು, ಆಮೇಲೆ ಕಂಪಲ್ಸರಿ ನಿಮ್ಮದು ಕೂಡ ಕಾನ್ವಿಕೇಷನ್ಸ್ ಬಂದಿರಬೇಕು. ನೀವು ಕೂಡ ಕಂಪಲ್ಸರಿ ಯಾವುದಪ್ಪ ಅಂದಮೇಲೆ ಯಾವುದು ಮ್ಯಾಂಡೇಟರಿ ಆಗಿರುವಂಥ ಒಂದು ಸರ್ಟಿಫಿಕೇಟು, ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಕಡೆ ಕಡ್ಡಾಯವಾಗಿ ಇರಲೇಬೇಕು. ಈ ಒಂದು ಪೋಸ್ಟ್ ಇರುವಂಥದ್ದು ಯಾವುದಪ್ಪ ಅಂದಮೇಲೆ ಉಣಕಲ್ ಒಳಗಡೆ ಒಂದೇ ಒಂದು ಪೋಸ್ಟ್ ಇರುವಂಥದ್ದು, ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟ್. ಓಕೆನಾ? ಲ್ಯಾಬ್ ಟೆಕ್ನಿಷಿಯನ್ಸು ಒಂದು 3 ಇಯರ್ಸು ಡಿಪ್ಲೊಮಾ ಕೋರ್ಸ್ ಆದರೂ ಕಂಪ್ಲೀಟ್ನ ಮಾಡಿರಬೇಕು, ಇಲ್ಲಪ್ಪ ಅಂದಮೇಲೆ PUC ಮೇಲೆ 2 ವರ್ಷ ಯಾವುದು ನಮ್ಮ ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ನ ಕಂಪ್ಲೀಟ್ನ ಮಾಡಿರಬೇಕು, ಕಾನ್ವಿಕೇಷನ್ಸ್ ಇರಬೇಕು, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕು, ಅವ್ರ ಏಜು 40 ಇಯರ್ಸ್ ಒಳಗಡೆ ಇರಬೇಕು. ಸೊ ಇಷ್ಟೆಲ್ಲ ನೀವೆಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿರಿ ಅಂದಮೇಲೆ ಈ ಒಂದು ಪೋಸ್ಟಿಗೆ ಬರೀ ಆ ನಂಬರ್ ಇರೋದು 1. ನೆಕ್ಸ್ಟ್ ಲಾಸ್ಟ್ ಒಂದು ಬಂದಿರುವಂಥದ್ದು ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಇದು ಮೇಜರ್ ಆಗಿರುವಂಥದ್ದು ರೀ. ಹೌದಾ? ಈ ಒಂದು ಪೋಸ್ಟ್ ಬೇಕು 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 ಅಂತೇಳಿ ಎವ್ರಿ ಇಯರು ಸಾಕಷ್ಟು ಅಡ್ಮಿಷನ್ಸ್ ಆಗ್ತಾನೆ ಇದ್ದಾವೆ. ಬಟ್ ಇದು ಮಾತ್ರ ಗೌರ್ಮೆಂಟ್ ಇವತ್ತಿಗೂ ಕಾಲ್ನ ಮಾಡ್ತಿಲ್ಲ. ಸೊ ನೀವು ಏನೇ ಆಗ್ತೀರ ಅಂದಮೇಲೆ ಇದೇ DH ಆಫೀಸ್ ಅಂಡರ್ನೇ ನಿಮಗೆಲ್ಲನೂ ಒಂದು ಅಪಾರ್ಚುನಿಟೀಸ್ ಇರುವಂಥದ್ದು. ಇವ್ರದ್ದು SSLC ಅಥವಾ ತತ್ಸಮಾನ ಪರೀಕ್ಷೆ, ಒಂದು ಡಿಪ್ಲೊಮಾ ಯಾವುದು ಡಿಪ್ಲೊಮಾ ಕೋರ್ಸ್ ಆಗಿರಬೇಕು, ಇಲ್ಲಪ್ಪ ಅಂದಮೇಲೆ ಯಾವುದು PUC ಸೈನ್ಸ್ ಮೇಲೆ 2 ವರ್ಷ 3 ತಿಂಗಳು ಕೋರ್ಸ್ನ ಕಂಪ್ಲೀಟ್ನ ಮಾಡಿರಬೇಕು. ಆಮೇಲೆ ಇವರು ಕೂಡ ಸೇಮ್ ರೀ, ಇವರು ಕೂಡ ಯಾವುದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು. ಅದಾದ ಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಲೇಬೇಕು. ಓಕೆನಾ? ಇವರು ಪೋಸ್ಟ್ ಎಷ್ಟು ಕರೆದಿದ್ದಾರಪ್ಪ ಅಂದಮೇಲೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅವ್ರದ್ದು 5 ಪೋಸ್ಟ್ ಇರುವಂಥದ್ದು. ಈ 5 ಪೋಸ್ಟ್ ಎಲ್ಲೆಲ್ಲಿದ್ದಾವೆ, ಒಂದು ಅಣ್ಣಿಗೇರಿ, ಒಂದು ವಡ್ಡರೋಣಿ, ಇನ್ನೊಂದು ಪಡದಯ್ಯನ ಹಕ್ಕಲ, ಇನ್ನೊಂದು ಲಕ್ಷ್ಮೀ ಸಿಂಗನಕೇರಿ, ಆಮೇಲೆ ಇನ್ನೊಂದು ಮಾಲಾಪುರ. ಈ 5 ಪೋಸ್ಟು
ಯಾರಿಗೆ? ನಮ್ಮ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ ಅವರಿಗೆ. ಇದರೊಳಗಡೆ ಯಾವ ಥರ ಇಂಟರ್ವ್ಯೂನ ತೊಗೋತಾರೆ ಅಂತ ನಾನು ಕೂಡ ಹೇಳಿಬಿಡ್ತೇನೆ ನೋಡಿ. ನಿಮ್ಮದು ಏನಾದರೂ ಹೈ ಪರ್ಸೆಂಟೇಜ್ ಏನಾದರೂ ಇದ್ದರೆ, ನಿಮ್ಮದೇನಾದ್ರು ಗುಡ್ ಪರ್ಸೆಂಟೇಜ್ ಏನಾದರೂ ಇದ್ದರೆ ಮಾತ್ರ ನಿಮ್ದು ಇದ್ರೊಳಗಡೆ ಸೆಲೆಕ್ಷನ್ಸ್ ಆಗುವಂಥದ್ದು. ನಾ ಎಲ್ಲೋ ಒಂದು ಇನ್ಫ್ಲೂಯೆನ್ಸ್ನ ಮಾಡಿಸ್ತೀನಿ, MLA ಕಡೆ ಹೋಗ್ತೀನಿ, MP ಕಡೆ ಹೋಗ್ತೀನಿ ಅಂದಮೇಲೆ ಅವೆಲ್ಲನೂ ಇಂಪಾಸಿಬಲ್. ಆಮೇಲೆ ಅವರು ರೋಸ್ಟಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಇಲ್ಲೇ. SC A ಒಂದಿದೆ, GM ಇದೆ, ST ಇದೆ, GM ವುಮೆನ್ ಅಂತಿದೆ, ಆಮೇಲೆ ಕ್ಯಾಟಗರಿ 1 ಇದೆ. ಓಕೆನಾ? ಈ 5 ಪೋಸ್ಟ್ದವರಿಗೆ ಅಷ್ಟೇ ಅವರು ರಿಸರ್ವೇಷನ್ಸ್ನ ಕೊಟ್ಟಿರುವಂಥದ್ದು. ಅವರು ಸೆಲೆಕ್ಟ್ ಏನಾದರೂ ಮಾಡ್ತಾರಂದ ಮೇಲೆ ಒಂದು SC Aಗೆ, ಇನ್ನೊಂದು GMಗೆ, ಆಮೇಲೆ ಇನ್ನೊಂದು STಗೆ, ಇನ್ನೊಂದು GM ವುಮೆನ್ಗೆ, ಆಮೇಲೆ ಕ್ಯಾಟಗರಿ 1ದವರಿಗೆ ಅಷ್ಟೇ ಅವರು ಸೆಲೆಕ್ಷನ್ಸ್ನ ಮಾಡ್ಕೊಳ್ಳೋವಂಥದ್ದು. ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇದನ್ನು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ನ ನಾಳೆ ಇಲ್ಲ ನಾಡಿದ್ದೊಳಗಡೆ ಈ ಒಂದು ಅಪ್ಲಿಕೇಶನ್ಸ್ ರಿಲೀಸ್ ಆಗೋ ಚಾನ್ಸಸ್, ಈ ಒಂದು ಸರ್ಕ್ಯುಲರ್ ಸ್ಪ್ರೆಡ್ ಯಾವಾಗ ಆಗುತ್ತೆ ಅಫಿಷಿಯಲಿ ಮತ್ತು ಇನ್ನೊಮ್ಮೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಯಾವಾಗ ಬಿಡ್ತಾರೆ ಅಂದಮೇಲೆ ಈ ನಾಳೆ ಇಲ್ಲ ನಾಡಿದ್ದೊಳಗಡೆ ಮತ್ತಿನ್ನೊಂದು ಸರ್ಕ್ಯುಲರ್ ಏನು ಮಾಡ್ತಾರಪ್ಪ ಅಂದಮೇಲೆ ಪಾಸ್ನ ಮಾಡೋ ಚಾನ್ಸಸ್ ಇರುವಂಥದ್ದು. ಟೋಟಲ್ ಇವರು ಕರೆದಿರುವಂಥ ಪೋಸ್ಟು 15 ಪೋಸ್ಟು. ಈ 15 ಪೋಸ್ಟು ಇವಾಗ ಆಲ್ರೆಡಿ DHO ಕಡೆಯಿಂದ, ಸರಿ ಇಲ್ಲಿ DHO ಅಂತ ಬಂದಿಲ್ಲ, ಇಲ್ಲಿ RCH ಆಫೀಸರ್ ಕಡೆಯಿಂದ ಬಂದಿರುವಂಥ ಒಂದು ಯಾವುದು ಲೆಟರು. ಈ ಒಂದು ಲೆಟರ್ ಇನ್ನೇನು ನಾಳೆ ಇಲ್ಲ ನಾಡಿದ್ದೊಳಗಡೆ ನಿಮ್ಮ ಪೇಪರ್ ಒಳಗಡೆ, ವಿಜಯವಾಣಿ ಪೇಪರ್ ಒಳಗಡೆ ಕೂಡ ಬರೋ ಚಾನ್ಸಸ್ ಇರುವಂಥದ್ದು. ಈ ಒಂದು ಪ್ರೊಸೆಸ್ ಕೂಡ ಅಪ್ಲಿಕೇಶನ್ಸ್ನ ನೆಕ್ಸ್ಟ್ ವೀಕ್ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಆನ್ಲೈನ್ ಅಪ್ಲಿಕೇಶನ್ಸ್ನ ಕರೆದು ಕಂಪ್ಲೀಟ್ನ ಮಾಡಿ ನೆಕ್ಸ್ಟ್ ಮಂತಿಂದ ಏನಾದರೂ ನಿಮಗೆ ಅಪಾಯಿಂಟ್ಮೆಂಟ್ನ ಕೊಡಬಹುದು. ಓಕೆನಾ? ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ನಿಮಗೆ ಏನೇ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ, ನಾನು ನಿಮಗೆ ಅಪ್ಡೇಟ್ನ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.